ಡೈವರ್ಸ್ ಕೇಳಿದ್ದಕ್ಕೆ ಪತ್ನಿಯನ್ನ ಕೊಂದು ಹಾಕಿರುವಂತಹ ಘಟನೆ ಇದು. ಆತನ ಹೆಸರು ಮುರುಗನ್ ಅಂತೇಳಿ, ಬಾಲ ಮುರುಗನ್ ಅಂತೇಳಿ, ಭುವನೇಶ್ವರಿ ಅಂತೇಳಿ ಆತನ ಹೆಂಡತಿ ಭುವನೇಶ್ವರಿ. ಡಿವೋರ್ಸ್ ಕೇಳಿದ್ದಕ್ಕೆ ಕೊಲೆ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಭುವನೇಶ್ವರಿ ಮೇಲೆ ಬಾಲಮುರುಗನ್ನಿಂದ ಫೈರಿಂಗ್ ಆಗಿದೆ. ನಡು ರಸ್ತೆಯಲ್ಲಿ ನರಳಿ ಜೀವ ಬಿಟ್ಟಿದ್ದಾಳೆ ಭುವನೇಶ್ವರಿ. ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಆರೋಪಿಗೆ ಈಗ ಡ್ರಿಲ್ ಮಾಡ್ತಾ ಇದ್ದಾರೆ. ಬಾಲಮುರುಗನ್ ಬಳಿ ಗನ್ ಬಂದಿದ್ದು ಹೇಗೆ ಎಂದು ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ಗನ್ಗೆ ಲೈಸೆನ್ಸ್ ಇತ್ತ, ಇಲ್ಲ ಅಕ್ರಮವಾಗಿ ಖರೀದಿಸಿದ್ನ, ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ ಮಾಗಡಿ ರಸ್ತೆ ಠಾಣೆ ಪೊಲೀಸರು. ಬಾಲಮುರುಗನ್ ಈತನೇ ಫೈರಿಂಗ್ ಮಾಡಿರೋದು. ಭುವನೇಶ್ವರಿ ಅನ್ನೋರು ಆತನ ಹೆಂಡತಿ. ಡೈವರ್ಸ್ ಕೇಳಿದ್ದಕ್ಕೆ ಪತ್ನಿಯನ್ನ ಈ ಪಾಪಿ ಕೊಂದು ಹಾಕಿದ್ದಾನೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಕೇವಲ ಡಿವೋರ್ಸ್ ಕೇಳಿದ್ದಕ್ಕೆ ಕೊಲೆ ಮಾಡಿದ್ದ ಅಥವಾ ಬೇರೆನಾದ್ರೂ ವೈಯಕ್ತಿಕ ಕಾರಣಗಳಿತ್ತ? ಯಾರಿವರು, ಏನ್ ಕತೆ, ಏನಿದೆ ಮಾಹಿತಿ? ಆರೋಪಿ ಏನ್ ಹೇಳ್ತಾ ಇದ್ದಾನೆ ಆ ಪತಿ ಮಹಾಶಯ? ಈಗಾಗಲೇ ಏನು ಮಾಗಡಿ ರೋಡ್ ಪೊಲೀಸರು ಇದನ್ನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಡಿವೋರ್ಸ್ಗಾಗಿಯೇ ಈ ರೀತಿಯಾದಂತಹ ಒಂದು ಫೈರ್ ಮಾಡಿ ಕೊಂದು ಹಾಕಿದ್ನ ಅಥವಾ ಬೇರೆ ರೀತಿಯಾದಂತಹ ಕೃತ್ಯಗಳು ನಡೆದಿದೆಯಾ, ಅಂದ್ರೆ ಅವರಿಬ್ಬರ ನಡುವೆ ಏನಾದ್ರೂ ದ್ವೇಷ ಇತ್ತ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಗನ್ ಫೈರ್ ಮಾಡಿದ್ದು ಒಂದು, ಅಂದ್ರೆ ಮರ್ಡರ್ ಮಾಡಿದ್ದು ಒಂದು ಆಂಗಲ್ ಆದ್ರೆ, ಆತನಿಗೆ ಗನ್ ಹೇಗೆ ಸಿಕ್ತು ಅನ್ನುವಂಥದ್ದು ಕೂಡ ಇಲ್ಲಿ ಟ್ರೇಸ್ ಔಟ್ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಯಾಕಂದ್ರೆ ಗನ್ನು ಅಷ್ಟು ಸುಲಭದಲ್ಲಿ ಸಿಗೋದಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ನಿಖರವಾಗಿ ತಲೆಗೆ 2 ಬುಲೆಟ್ಗಳನ್ನು ಹೊಡಿತಾರೆ. ಯಾವುದೇ ಸಾಮಾನ್ಯ ವ್ಯಕ್ತಿ ಯಾವುದೇ ಟ್ರೈನಿಂಗ್ ಇಲ್ಲದೆ ಈ ರೀತಿಯಾಗಿ ನಿಖರವಾಗಿ ತಲೆಗೆ ಹೊಡಿತಾನೆ ಅಂತ ಹೇಳಿದ್ರೆ ಆತ ಟ್ರೈನಿಂಗ್ ತೆಗೆದುಕೊಂಡು ಬಂದು ನಂತರ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾನೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆತ ಒಬ್ಬ ಟೆಕ್ಕಿ ಆಗಿರುವಂತಹ ಕಾರಣದಿಂದಾಗಿ ಸಹಜವಾಗಿಯೇ ಆತನಿಗೆ ಯಾವುದೇ ರೀತಿಯಾದಂತಹ ಲೈಸೆನ್ಸ್ ಗಳನ್ನು ಕೊಡೋದಿಲ್ಲ. ಅಂದ್ರೆ ಈ ವೆಪನ್ ಲೈಸೆನ್ಸ್ ಗಳನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನಾದ್ರೂ ಗಂಭೀರ ಪ್ರಕರಣ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಅದಕ್ಕೆ ಸಾಕ್ಷಿಗಳನ್ನ ನೀಡಿದ ಬಳಿಕ ಮಾತ್ರ ಈ ಒಂದು ಗನ್ಗಳನ್ನ ಕೊಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಹೀಗಾಗಿ ಸದ್ಯ ಈತನಿಗೆ ಗನ್ ಹೇಗೆ ಬಂತು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಮೂಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಆಂಗಲ್ ನಲ್ಲಿ ಕೂಡ ತನಿಖೆಯನ್ನು ನಡೆಸ್ತಾರೆ. ಒಂದು ಆರ್ಮ್ಸ್ ಆಕ್ಟ್ ಗಳನ್ನ ಹಾಕಿ ಅದರ ತನಿಖೆಯನ್ನು ನಡೆಸಿದ್ರೆ, ಪತ್ನಿಯನ್ನ ಕೊಂದು ಈ ರೀತಿಯಾಗಿ ನಡು ರಸ್ತೆಯಲ್ಲಿ ಫಾಲೋ ಮಾಡ್ಕೊಂಡು ಬಂದು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಕೂಡ ಎಸಗಿರೋದು ಮತ್ತೊಂದು ಆಂಗಲ್ ಅಲ್ಲಿ ತನಿಖೆ ನಡೀತಾ ಇದೆ. ಈಗ ಸರೆಂಡರ್ ಆಗಿರುವಂತಹ ಬಾಲಮುರುಗನ್ ಏನಿದ್ದಾನೆ ಆತ ಒಂದಕ್ಕೆ ಸ್ಟಿಕ್ ಆನ್ ಆಗಿದ್ದಾನೆ. ಆಕೆ ನನಗೆ ಡಿವೋರ್ಸ್ ಅನ್ನ ಕೊಡೋದಕ್ಕೆ ನೋಡ್ತಾ ಇದ್ಲು, ಡಿವೋರ್ಸ್ ನೋಟಿಸ್ ಅನ್ನ ಕೊಟ್ಟು ನನಗೆ ಒಂದು ರೀತಿಯಾಗಿ ಚಾಲೆಂಜ್ ಮಾಡುವಂತಹ ರೀತಿಯಲ್ಲಿ ವರ್ತನೆಯನ್ನ ಮಾಡಿದ್ರು. ಹೀಗಾಗಿ ಸಹಜವಾಗಿ ನನಗೆ ಈಗೋ ಹರ್ಟ್ ಆಗಿತ್ತು. ಹೀಗಾಗಿ ಆಕೆಯನ್ನು ಕೊಲ್ಲುವಂತಹ ಒಂದು ಉದ್ದೇಶದಿಂದಾಗಿ ನಾನು ಗನ್ನಿನಿಂದ ಆಕೆಯ ಮೇಲೆ ಫೈರ್ ಮಾಡಿದ್ದೇನೆ ಅಂತ ಹೇಳಿ ಆತ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಇನ್ವೆಸ್ಟಿಗೇಷನ್ ಮತ್ತಷ್ಟು ಆಗಬೇಕಾಗುತ್ತೆ. ಅಂದ್ರೆ ನಿನ್ನೆ ನಡೆದಂತಹ ಒಂದು ಕೃತ್ಯ ಆಗಿರುವಂತಹ ಒಂದು ಕಾರಣದಿಂದಾಗಿ ಇನ್ವೆಸ್ಟಿಗೇಷನ್ ಮುಖಾಂತರ ಬೇರೆ ಏನಾದ್ರೂ ಕಾರಣ ಇತ್ತ ಅಥವಾ ಆತನಿಗೆ ಬೇರೆ ಏನಾದ್ರೂ ಗೊತ್ತಾಗಿತ್ತ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ ಮುಂದಿನ ಹಂತದಲ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ಡಿವೋರ್ಸ್ ಕೇಳಿದ್ದಕ್ಕೆ ಪತ್ನಿಯನ್ನ ಕೊಂದು ಹಾಕಿರುವಂತಹ ಘಟನೆ ಇದು. ಆತನ ಹೆಸರು ಮುರುಗನ್ ಅಂತೇಳಿ, ಬಾಲ ಮುರುಗನ್ ಅಂತೇಳಿ, ಭುವನೇಶ್ವರಿ ಅಂತೇಳಿ ಆತನ ಹೆಂಡತಿ ಭುವನೇಶ್ವರಿ. ಡಿವೋರ್ಸ್ ಕೇಳಿದ್ದಕ್ಕೆ ಕೊಲೆ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಭುವನೇಶ್ವರಿ ಮೇಲೆ ಬಾಲಮುರುಗನ್ನಿಂದ ಫೈರಿಂಗ್ ಆಗಿದೆ. ನಡು ರಸ್ತೆಯಲ್ಲಿ ನರಳಿ ಜೀವ ಬಿಟ್ಟಿದ್ದಾಳೆ ಭುವನೇಶ್ವರಿ. ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಆರೋಪಿಗೆ ಈಗ ಡ್ರಿಲ್ ಮಾಡ್ತಾ ಇದ್ದಾರೆ. ಬಾಲಮುರುಗನ್ ಬಳಿ ಗನ್ ಬಂದಿದ್ದು ಹೇಗೆ ಎಂದು ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ಗನ್ಗೆ ಲೈಸೆನ್ಸ್ ಇತ್ತ, ಇಲ್ಲ ಅಕ್ರಮವಾಗಿ ಖರೀದಿಸಿದ್ನ, ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ ಮಾಗಡಿ ರಸ್ತೆ ಠಾಣೆ ಪೊಲೀಸರು. ಬಾಲಮುರುಗನ್ ಈತನೇ ಫೈರಿಂಗ್ ಮಾಡಿರೋದು. ಭುವನೇಶ್ವರಿ ಅನ್ನೋರು ಆತನ ಹೆಂಡತಿ. ಡೈವರ್ಸ್ ಕೇಳಿದ್ದಕ್ಕೆ ಪತ್ನಿಯನ್ನ ಈ ಪಾಪಿ ಕೊಂದು ಹಾಕಿದ್ದಾನೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಕೇವಲ ಡಿವೋರ್ಸ್ ಕೇಳಿದ್ದಕ್ಕೆ ಕೊಲೆ ಮಾಡಿದ್ದ ಅಥವಾ ಬೇರೆನಾದ್ರೂ ವೈಯಕ್ತಿಕ ಕಾರಣಗಳಿತ್ತ? ಯಾರಿವರು, ಏನ್ ಕತೆ, ಏನಿದೆ ಮಾಹಿತಿ? ಆರೋಪಿ ಏನ್ ಹೇಳ್ತಾ ಇದ್ದಾನೆ ಆ ಪತಿ ಮಹಾಶಯ?
ಈಗಾಗಲೇ ಏನು ಮಾಗಡಿ ರೋಡ್ ಪೊಲೀಸರು ಇದನ್ನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಡಿವೋರ್ಸ್ಗಾಗಿಯೇ ಈ ರೀತಿಯಾದಂತಹ ಒಂದು ಫೈರ್ ಮಾಡಿ ಕೊಂದು ಹಾಕಿದ್ನ ಅಥವಾ ಬೇರೆ ರೀತಿಯಾದಂತಹ ಕೃತ್ಯಗಳು ನಡೆದಿದೆಯಾ ಅಂದ್ರೆ ಅವರಿಬ್ಬರ ನಡುವೆ ಏನಾದ್ರೂ ದ್ವೇಷ ಇತ್ತ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಗನ್ ಫೈರ್ ಮಾಡಿದ್ದು ಒಂದು ಅಂದ್ರೆ ಮರ್ಡರ್ ಮಾಡಿದ್ದು ಒಂದು ಆಂಗಲ್ ಆದ್ರೆ ಆತನಿಗೆ ಗನ್ ಹೇಗೆ ಸಿಕ್ತು ಅನ್ನುವಂಥದ್ದು ಕೂಡ ಇಲ್ಲಿ ಟ್ರೇಸ್ ಔಟ್ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಯಾಕಂದ್ರೆ ಗನ್ನು ಅಷ್ಟು ಸುಲಭದಲ್ಲಿ ಸಿಗೋದಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ನಿಖರವಾಗಿ ತಲೆಗೆ 2 ಬುಲೆಟ್ಗಳನ್ನು ಹೊಡಿತಾರೆ. ಯಾವುದೇ ಸಾಮಾನ್ಯ ವ್ಯಕ್ತಿ ಯಾವುದೇ ಟ್ರೈನಿಂಗ್ ಇಲ್ಲದೆ ಈ ರೀತಿಯಾಗಿ ನಿಖರವಾಗಿ ತಲೆಗೆ ಹೊಡಿತಾನೆ ಅಂತ ಹೇಳಿದ್ರೆ ಆತ ಟ್ರೈನಿಂಗ್ ತೆಗೆದುಕೊಂಡು ಬಂದು ನಂತರ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾನೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆತ ಒಬ್ಬ ಟೆಕ್ಕಿ ಆಗಿರುವಂತಹ ಕಾರಣದಿಂದಾಗಿ ಸಹಜವಾಗಿಯೇ ಆತನಿಗೆ ಯಾವುದೇ ರೀತಿಯಾದಂತಹ ಲೈಸೆನ್ಸ್ ಗಳನ್ನು ಕೊಡೋದಿಲ್ಲ. ಅಂದ್ರೆ ಈ ವೆಪನ್ ಲೈಸೆನ್ಸ್ ಗಳನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನಾದ್ರೂ ಗಂಭೀರ ಪ್ರಕರಣ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಅದಕ್ಕೆ ಸಾಕ್ಷಿಗಳನ್ನ ನೀಡಿದ ಬಳಿಕ ಮಾತ್ರ ಈ ಒಂದು ಗನ್ಗಳನ್ನ ಕೊಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಹೀಗಾಗಿ ಸದ್ಯ ಈತನಿಗೆ ಗನ್ ಹೇಗೆ ಬಂತು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಮೂಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಆಂಗಲ್ ನಲ್ಲಿಯೂ ಕೂಡ ತನಿಖೆಯನ್ನು ನಡೆಸ್ತಾರೆ. ಒಂದು ಆರ್ಮ್ಸ್ ಆಕ್ಟ್ ಗಳನ್ನ ಹಾಕಿ ಅದರ ತನಿಖೆಯನ್ನು ನಡೆಸಿದ್ರೆ ಪತ್ನಿಯನ್ನ ಕೊಂದು ಈ ರೀತಿಯಾಗಿ ನಡು ರಸ್ತೆಯಲ್ಲಿ ಫಾಲೋ ಮಾಡ್ಕೊಂಡು ಬಂದು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಕೂಡ ಎಸಗಿರೋದು ಮತ್ತೊಂದು ಆಂಗಲ್ ಅಲ್ಲಿ ತನಿಖೆ ನಡೀತಾ ಇದೆ. ಈಗ ಸರೆಂಡರ್ ಆಗಿರುವಂತಹ ಬಾಲಮುರುಗನ್ ಏನಿದ್ದಾನೆ ಆತ ಒಂದಕ್ಕೆ ಸ್ಟಿಕ್ ಆನ್ ಆಗಿದ್ದಾನೆ. ಆಕೆ ನನಗೆ ಡಿವೋರ್ಸ್ ಅನ್ನ ಕೊಡೋದಕ್ಕೆ ನೋಡ್ತಾ ಇದ್ಲು. ಡಿವೋರ್ಸ್ ನೋಟಿಸ್ ಅನ್ನ ಕೊಟ್ಟಿದ್ರು. ಕೊಟ್ಟು ನನಗೆ ಒಂದು ರೀತಿಯಾಗಿ ಚಾಲೆಂಜ್ ಮಾಡುವಂತಹ ರೀತಿಯಲ್ಲಿ ವರ್ತನೆಯನ್ನ ಮಾಡಿದ್ರು. ಹೀಗಾಗಿ ಸಹಜವಾಗಿ ನನಗೆ ಈಗೋ ಹರ್ಟ್ ಆಗಿತ್ತು. ಹೀಗಾಗಿ ಆಕೆಯನ್ನು ಕೊಲ್ಲುವಂತಹ ಒಂದು ಉದ್ದೇಶದಿಂದಾಗಿ ನಾನು ಗನ್ನಿನಿಂದ ಆಕೆಯ ಮೇಲೆ ಫೈರ್ ಮಾಡಿದ್ದೇನೆ ಅಂತ ಹೇಳಿ ಆತ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಇನ್ವೆಸ್ಟಿಗೇಷನ್ ಮತ್ತಷ್ಟು ಆಗಬೇಕಾಗುತ್ತೆ. ಅಂದ್ರೆ ನಿನ್ನೆ ನಡೆದಂತಹ ಒಂದು ಕೃತ್ಯ ಆಗಿರುವಂತಹ ಒಂದು ಕಾರಣದಿಂದಾಗಿ ಇನ್ವೆಸ್ಟಿಗೇಷನ್ ಮುಖಾಂತರ ಬೇರೆ ಏನಾದ್ರೂ ಕಾರಣ ಇತ್ತ ಅಥವಾ ಆತನಿಗೆ ಬೇರೆ ಏನಾದ್ರೂ ಗೊತ್ತಾಗಿತ್ತ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ ಮುಂದಿನ ಹಂತದಲ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ಡಿವೋರ್ಸ್ ಕೇಳಿದ್ದಕ್ಕೆ ಪತ್ನಿಯನ್ನ ಕೊಂದು ಹಾಕಿರುವಂತಹ ಘಟನೆ ಇದು. ಆತನ ಹೆಸರು ಮುರುಗನ್ ಅಂತೇಳಿ, ಬಾಲಮುರುಗನ್ ಅಂತೇಳಿ, ಭುವನೇಶ್ವರಿ ಅಂತೇಳಿ ಆತನ ಹೆಂಡತಿ ಭುವನೇಶ್ವರಿ. ಡಿವೋರ್ಸ್ ಕೇಳಿದ್ದಕ್ಕೆ ಕೊಲೆ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಭುವನೇಶ್ವರಿ ಮೇಲೆ ಬಾಲಮುರುಗನ್ನಿಂದ ಫೈರಿಂಗ್ ಆಗಿದೆ. ನಡು ರಸ್ತೆಯಲ್ಲಿ ನರಳಿ ಜೀವ ಬಿಟ್ಟಿದ್ದಾಳೆ ಭುವನೇಶ್ವರಿ. ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಆರೋಪಿಗೆ ಈಗ ಡ್ರಿಲ್ ಮಾಡ್ತಾ ಇದ್ದಾರೆ. ಬಾಲಮುರುಗನ್ ಬಳಿ ಗನ್ ಬಂದಿದ್ದು ಹೇಗೆ ಎಂದು ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ಗನ್ಗೆ ಲೈಸೆನ್ಸ್ ಇತ್ತ ಇಲ್ಲ ಅಕ್ರಮವಾಗಿ ಖರೀದಿಸಿದ್ನ ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ ಮಾಗಡಿ ರಸ್ತೆ ಠಾಣೆ ಪೊಲೀಸರು. ಬಾಲಮುರುಗನ್ ಈತನೇ ಫೈರಿಂಗ್ ಮಾಡಿರೋದು. ಭುವನೇಶ್ವರಿ ಅನ್ನೋರು ಆತನ ಹೆಂಡತಿ. ಡೈವರ್ಸ್ ಕೇಳಿದ್ದಕ್ಕೆ ಪತ್ನಿಯನ್ನ ಈ ಪಾಪಿ ಕೊಂದು ಹಾಕಿದ್ದಾಳೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಕೇವಲ ಡಿವೋರ್ಸ್ ಕೇಳಿದ್ದಕ್ಕೆ ಕೊಲೆ ಮಾಡಿದ್ದ ಅಥವಾ ಬೇರೆನಾದ್ರೂ ವೈಯಕ್ತಿಕ ಕಾರಣಗಳಿತ್ತ? ಯಾರಿವರು, ಏನ್ ಕತೆ, ಏನಿದೆ ಮಾಹಿತಿ? ಆರೋಪಿ ಏನ್ ಹೇಳ್ತಾ ಇದ್ದಾನೆ ಆ ಪತಿ ಮಹಾಶಯ? ಈಗಾಗಲೇ ಏನು ಮಾಗಡಿ ರೋಡ್ ಪೊಲೀಸರು ಇದನ್ನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಡಿವೋರ್ಸ್ಗಾಗಿಯೇ ಈ ರೀತಿಯಾದಂತಹ ಒಂದು ಫೈರ್ ಮಾಡಿ ಕೊಂದು ಹಾಕಿದ್ನ ಅಥವಾ ಬೇರೆ ರೀತಿಯಾದಂತಹ ಕೃತ್ಯಗಳು ನಡೆದಿದೆಯಾ ಅಂದ್ರೆ ಅವರಿಬ್ಬರ ನಡುವೆ ಏನಾದ್ರೂ ದ್ವೇಷ ಇತ್ತ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಗನ್ ಫೈರ್ ಮಾಡಿದ್ದು ಮರ್ಡರ್ ಮಾಡಿದ್ದು ಒಂದು ಆಂಗಲ್ ಆದ್ರೆ ಆತನಿಗೆ ಗನ್ ಹೇಗೆ ಸಿಕ್ತು ಅನ್ನುವಂಥದ್ದು ಕೂಡ ಇಲ್ಲಿ ಟ್ರೇಸ್ ಔಟ್ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಯಾಕಂದ್ರೆ ಗನ್ನು ಅಷ್ಟು ಸುಲಭದಲ್ಲಿ ಸಿಗೋದಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ನಿಖರವಾಗಿ ತಲೆಗೆ 2 ಬುಲೆಟ್ಗಳನ್ನು ಹೊಡಿತಾರೆ. ಯಾವುದೇ ಸಾಮಾನ್ಯ ವ್ಯಕ್ತಿ